ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ ಸೆಕೆಂಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಸಾಹಿತ್ಯ ಪಲ್ಲವ ಭಾಗ 1 ಅಂದರೆ ಸೆಕೆಂಡ್ ಸೆಮಿಸ್ಟರ್ 2023 ಕ್ವಶನ್ ಪೇಪರ್ ಇದಾಗಿರುವಂಥದ್ದು. ಇದು ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ಹೇಳೋದೇನು ತಪ್ಪಾಗಲ್ಲ. ಸೊ ಮೊದಲನೇದಾಗಿ ನೋಡಿ ಗಾಯ್ಸ್, ಇದು ಸಾಹಿತ್ಯ ಪಲ್ಲವ ಭಾಗ 1 ಎಸ್ಪೆಷಲಿ BCom ಸ್ಟೂಡೆಂಟ್ಗೆ ಇರುವಂತಹ ಒಂದು ಲ್ಯಾಂಗ್ವೇಜ್ ಪೇಪರ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಮೊದಲನೇದಾಗಿ ಯಾವ ಥರ ಎಲ್ಲ ಕ್ವಶನ್ ಕೇಳಿದ್ದಾರೆ ಮತ್ತು ಯಾವ ಥರ ಎಲ್ಲ ಆನ್ಸರ್ ಮಾಡಬೇಕು ಅನ್ನೋದನ್ನು ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಸಾಹಿತ್ಯ ಪಲ್ಲವ ಭಾಗ 1 2022ರ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದ್ರೆ ಹೋಗಿ ನೀವು ನೋಡ್ಕೊಬೋದು. ಇದು 2023ರ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು. ಇದು ಮಾಮೂಲಿ ನೋಡಿ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಇದು ಪೇಪರ್ ಮಾಮೂಲಿ ನಿಮಗೆ ಬರೆದಿರೋದ್ರಿಂದ ಸೊ ಮಾಮೂಲಿ ಸಂದರ್ಭ ಸ್ವಾರಸ್ಯ ಇರುತ್ತೆ, ಪ್ರಬಂಧ ಬರೆಯೋದು ಪ್ರಬಂಧದ ಭಾವಾರ್ಥ ಬರೆಯೋದಿರುತ್ತೆ, ಟಿಪ್ಪಣಿ ಬರೆಯೋದಿರುತ್ತೆ, 4 ಮಾರ್ಕ್ಸು 6 ಮಾರ್ಕ್ಸ್ ಈ ಥರ ಕ್ವಶನ್ ಅಲೋಕೇಶನ್ ಆಗಿರ್ತಾವಲ್ವಾ. ಸೊ ಈಗ ಯಾವ ಥರ ಎಲ್ಲ ಕ್ವಶನ್ ಕೇಳಿದ್ದಾರೆ, ಯಾವ್ಯಾವ ಚಾಪ್ಟ್ರಲ್ಲಿ ಏನೆಲ್ಲ ಇದೆ ಅಂತ ಅನ್ನೋದನ್ನು ತಿಳಿಸ್ಕೊಳ್ತಾ ಹೋಗ್ತೀನಿ. ನೋಡಿ ಗೈಸ್, ಮೊದಲಿಗೆ ಸಂದರ್ಭ ಅಂತ ನೋಡೋದಾದರೆ ಇದರಲ್ಲಿ ಟೋಟಲು 8 ಕ್ವಶನ ಕೊಟ್ಟಿರ್ತಾರೆ, 4 ಕ್ವಶನ್ ಅಟೆಂಡ್ ಮಾಡಬೇಕು. ಈಚ್ ಕ್ವಶನ್ಗೂ 2 ಮಾರ್ಕ್ಸ್. ಓಕೆನಾ? ನೋಡಿ ಗೈಸ್, ಮೊದಲನೇದಾಗಿ ಫಸ್ಟ್ನೇ ಕ್ವಶನ್ನು, ಸೊಗಸು ಬೇಡದ ನರ ಪ್ರಾಣಿಯಲ್ಲಿ ಉದಯ ಅಥವಾ ಸುಂದರಿ ನೀನು ಉಣ್ಣುವುದನ್ನು ನಾನು ಕೂಡ ನೋಡಬಹುದೇ, ಅಂದರೆ ಊಟ ಮಾಡೋದನ್ನು ನಾನು ಕೂಡ ನೋಡಬಹುದೇ ಅಂತ ಮುರುಘ ಹೇಳುತ್ತಲ್ವಾ. ಅಂದರೆ ಮೊದಲನೇದಾಗಿ ಸೊಗಸು ಬೇಡದ ನರಿ ಪ್ರಾಣಿಯಲ್ಲಿ ಉದಯ ಅಂತ ನೋಡೋದಾದರೆ ಇದು ಸೌಂದರ್ಯ ಮತ್ತು ಮಹಿಮೆ ಪದ್ಯದಿಂದ ಆರಿಸ್ಕೊಳ್ಳಿದ್ದಾರೆ. ಸೊ ಇದಕ್ಕೆ ನೆಕ್ಸ್ಟು ಸುಂದರಿ ನೀನು ಉಣ್ಣುವುದನ್ನು ನಾನು ಕೂಡ ನೋಡಬಲ್ಲುದೆ, ಇದು ಮೃಗ ಮತ್ತು ಸುಂದರಿ ಎಂಬ ಪದ್ಯಭಾಗದಿಂದ ಆರಿಸ್ಕೊಳ್ಳಲಾಗಿದೆ. ಇದು ಯಾವ ಥರ ಬರೀಬೇಕು ಅಂತ ನೋಡೋದಾದರೆ, ಪ್ರಬಂಧ ಫಸ್ಟ್ನಾಗಿ ಈ ಮಾತನ್ನು ಅಥವಾ ಈ ವಾಕ್ಯವನ್ನು ಈ ಕೃತಿಯಿಂದ ಆಯ್ದಿಸಿಕೊಂಡ ಈ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಕೃತಿಯನ್ನು ಬರೆದಂತಹ ಕವಿ ಹೆಸರು ಬರೆದ್ಬಿಟ್ಟು ನಿಮ್ಮ ಏನು ಸಂದರ್ಭ ಇರುತ್ತಲ್ಲ ಅದನ್ನು ನೀಕ್ಷ ಬರೆದ್ರೆ ನಿಮಗೆ ಎಲ್ಲ ಮಾರ್ಕ್ಸು ಸಿಗುತ್ತೆ, ಅಂದರೆ ಔಟ್ ಆಫ್ 4 ಮಾರ್ಕ್ಸ್ ಸಿಗುತ್ತೆ ಆ ಕ್ವಶನ್ಗಿರುವಂಥದ್ದು. ಸೊ ನೆಕ್ಸ್ಟ್ ನೋಡೋದಾದರೆ, ತನು ಬತ್ತಲಿದ್ದರೇನೋ ಮನ ಶುಚಿಯಾಗಿದ ನಕ್ಕರ ಅಥವಾ ಕಡಗಿ ತೊಳೆದು ಅಡಗಿ ಮಾಡಮ್ಮ. ಇದರಲ್ಲಿ 2 ಕ್ವಶನಲ್ಲಿ 1 ಕ್ವಶನ್ ಅಟೆಂಡ್ ಮಾಡಬೇಕು. ನೋಡಿ, ತನು ಬತ್ತಲಿದ್ದರೇನೋ ಮನ ಶುಚಿಯಾಗಿದ ನಕ್ಕರ, ಇದು ವಚನಗಳು ಎಂಬ ಪದ್ಯಭಾಗದಿಂದ ಆರಿಸ್ಕೊಳ್ಳಲಾಗಿದೆ. ಇದು ಗಡಗಿ ತೊಳೆದು ಅಡಗಿ ಮಾಡಮ್ಮ, ಇದು ತತ್ವ ಪದಗಳಿಂದ ಆರಿಸ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇನ್ನು ಬಿದಿರಕ್ಕೆ ಸಂಗ್ರಹಿಸಲು ಕಾಡು ಪ್ರಾಣಿಗಳ ಜೊತೆ ಪೈಪೋಟಿಗೆ ಯಾಕೆ ಹೋದಾರು, ಅಥವಾ ಹೋಗ್ಲಿ ಬಿಡು ಸುತ್ತ 7-8 ಊರ್ನಾಗ ನಿಂತರ ಕಣ ಮಾಡೋನೇ ಇಲ್ಲ. ನಾನು ನೋಡಿ, ಇನ್ನು ಬಿದ್ದಿರಕ್ಕಿ ಸಂಗ್ರಹಿಸಲು ಕಾಡು ಪ್ರಾಣಿಗಳ ಜೊತೆ ಪೈಪೋಟಿಗೆ ಯಾಕೆ ಹೋದಾರು, ಇದನ್ನು ನಮ್ಮ ಮೇದಾರಳ್ಳಿ ಅವಸಾನ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂಥ ಗದ್ಯಭಾಗದಿಂದ ಆರಿಸ್ಕೊಳ್ಳಲಾಗಿದೆ. ಇನ್ನು ನೆಕ್ಸ್ಟು, ಹೋಗ್ಲಿ ಬಿಡು ಸುತ್ತ 7-8 ಊರ್ನಾಗ ನಿಂತರ ಕಣ ಮಾಡೋನೇ ಇಲ್ಲ, ಇದನ್ನು ಕ್ವಾಟೆ ಕಲ್ಲಪ್ಪನ ಕಣ ಕೇಶವರಾವ ರೆಡ್ಡಿ ಆಂಧ್ರಾಳ ಅವರು ಬರೆದಿರುವಂತಹ ಗದ್ಯಭಾಗದಿಂದ ಆರಿಸ್ಕೊಳ್ಳಲಾಗಿದೆ. 2 ಕ್ವಶನಲ್ಲಿ 1 ಕ್ವಶನ್ ಅಟೆಂಡ್ ಮಾಡ್ಬೋದು. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ, ಪತ್ರದ ವಿಷಯವನ್ನು ಸಂಕ್ಷೇಪವಾಗಿ ಸೂಚಿಸುವುದು ಅಗತ್ಯ. ಇದು ಪತ್ರ ವ್ಯವಹಾರದ ಸ್ವರೂಪ, ಲಕ್ಷಣ, ಭಾಷಾ ಶೈಲಿ, ವಿವಿಧ ಭಾಗ್ಯಗಳು ಎಂಬ ಗದ್ಯಭಾಗದಿಂದ ಆರಿಸ್ಕೊಳ್ಳಲಾಗಿದೆ. ಅಥವಾ ನೀನು ಚಿನ್ನದಂಥ ಹುಡುಗಿ, ಆ ನಿನ್ನ ಇನ್ನೊಂದು ಬೆಳೆನ ನಿನಗ್ಯಾಕೆ ನೀನಾಗೆ ಕೊಟ್ಟರು ತಗೊಳ್ಳಲ್ಲ ನಾನು ಅಂತ, ಅಂದರೆ ಇದನ್ನು ಸ್ವರಾಜ್ಯ ನಿಧಿ ಮಹಾತ್ಮ ಗಾಂಧೀಜಿಯವರು ಬರೆದಿರುವಂತಹ ಒಂದು ಗದ್ಯದಿಂದ ಆರಿಸ್ಕೊಳ್ಳಲಾಗಿದೆ. ಇದನ್ನು ಒಂದು ಅಂದರೆ ಏನು ಅವರಿಬ್ಬರು ಹುಡುಗಿರು ಬರ್ತಾರಲ್ಲ, ಸೊ ಅವ್ರ ಬಗ್ಗೆ ಗಾಂಧೀಜಿ ಮಾತಾಡುವಂಥದ್ದು, ಇದ್ರ ಬಗ್ಗೆ ನೀವು ನೀಟಾಗಿ ಬರೀಬೇಕಾಗುತ್ತೆ. ಸೊ ಇಷ್ಟು ಸಂದರ್ಭ ಸ್ವಾರಸ್ಯ ಆದರೆ, ಇನ್ನು ನೆಕ್ಸ್ಟು ಭಾವಾರ್ಥ ಬರಿಬೇಕು. 2 ಕೊಟ್ಟಿರ್ತಾರೆ, 1 ಅಟೆಂಡ್ ಮಾಡಬೇಕು. ನೋಡಿ, ತೊಟ್ಟಿಲದಾಗೊಂದು ತೊಳದ ಮುತ್ತನು ಕಂಡೆ, ಹೊಟ್ಟೆ ಮ್ಯಾಲಾಗಿ ಮಲಗ್ಯಾನ ಕಂದೈಗ ಮುತ್ತಿನ ದೃಷ್ಟಿ ತೆಗೆದೇನ. ಸೊ ಇದನ್ನು ಅಳುವ ಕಂದನ ತುಟಿಯ ಜನಪದ ತ್ರಿಪದಿಯಿಂದ ಆರಿಸಿಕೊಂಡಿರುವಂಥದ್ದು, ನಿಮಗೆ ಗೊತ್ತಿರಬೇಕು. ಸೊ ಇನ್ನು ನೆಕ್ಸ್ಟು ಪ್ರಬಂಧ ನೋಡೋದಾದರೆ, ಅಥವಾ ಇನ್ನೊಂದು ಕ್ವಶನು, ವಿಷಯವೆಂಬ ಅಸುರನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯ, ಪಶುವೇನ ಬಲ್ಲದು ಅಸುರೆಂದೆಳೆಸುವುದು, ವಿಷಯ ರಹಿತನ ಮಾಡಿ ಭಕ್ತಿ ರಸವ ದಣಿಯೇ ಮೇಯಿಸಿ, ಸುಬುದ್ಧಿ ಎಂಬ ಉದಕನ್ನೆರೆದು ನೋಡಿ ಸಲಹುಯ್ಯ ಕೂಡ ಸಂಗಮ ದೇವ. ಇದು ವಚನಗಳು ಎಂಬ ಪದ್ಯಭಾಗದಿಂದ ಆರಿಸ್ಕೊಳ್ಳಲಾಗಿದೆ. ಇವೆರಡರಲ್ಲಿ ಯಾವ್ದು ನಿಮ್ಗೆ ಈಸಿ ಅನಿಸುತ್ತೋ, ಯಾವುದು ಕನ್ವೀನಿಯೆಂಟ್ ಆಗಿರುತ್ತೆ, ಬರೆಯೋಕ್ಕೆ ಈಸಿ ಆಗಿರುತ್ತೆ, ಪೇಜ್ ಜಾಸ್ತಿ ಯಾವ್ದು ತುಂಬುತ್ತೋ ಅದನ್ನು ಚೂಸ್ ಮಾಡಿಕೊಂಡು
ನೀವು ಬರೀಬೇಕಾಗುತ್ತೆ. ಇದು ಇಂಪಾರ್ಟೆಂಟು. ಇನ್ನು ನೆಕ್ಸ್ಟು ಟಿಪ್ಪಣಿ ಕೊಟ್ಟಿರ್ತಾರೆ, ಅಲ್ಲೂ ಸಹ 8 ಕ್ವಶನ್ನ ಕೊಟ್ಟಿರ್ತಾರೆ, ನಾವು 4 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ನೋಡಿ ಗೈಸ್, ಅಂತ ಮೊದಲಾಗಿ ನೋಡೋದಾದ್ರೆ ಫಸ್ಟ್ ಒಂದು DVG ಅಥವಾ ಕೃಷ್ಣ ಕೃಷ್ಣೆ. ಸೊ ಇವೆರಡರ ಬದಲಿ ಒಂದು ನೀವು ಅಟೆಂಡ್ ಮಾಡಿ. ಇನ್ನು ನೆಕ್ಸ್ಟ್ ಅಲ್ಲಮ ಪ್ರಭು ಅಥವಾ ಕೀರ್ತನ ಸಾಹಿತ್ಯ. ಅಲ್ಲಮ ಪ್ರಭು ಬಗ್ಗೆ ಅವರ ಕವಿ ಪರಿಚಯ ಮಾಡಿಕೊಟ್ರೆ ನೀವು ಕೀರ್ತನ ಸಾಹಿತ್ಯ ಬಗ್ಗೆ ಸಂಕ್ಷಿಪ್ತವಾಗಿ ಬರೀಬೇಕಾಗುತ್ತೆ. ಇವೆರಡರಲ್ಲಿ ಒಂದು ಅಟೆಂಡ್ ಮಾಡಿ. ನೆಕ್ಸ್ಟ್ ಪೂರ್ಣಚಂದ್ರ ತೇಜಸ್ವಿ ಅಥವಾ ತೊಗಟ ವೀರರು. ಇವೆರಡರಲ್ಲಿ ಒಂದು. ತೊಗಟ ವೀರರು ಅಂತ ಬಂದರೆ ಏನಪ್ಪ ಅಂದರೆ ಕೋಟೆ ಕಲ್ಲಪ್ಪನ ಮೇದರಹಳ್ಳಿ ಅವಸಾನ ಬರ್ತದಲ್ಲ, ಅದ್ರಲ್ಲಿ ಬರುತ್ತೆ ತೊಗಟ ವೀರರು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ಕೊಡ್ಬೋದು. ಈಸಿ ಅಂತ ನೋಡಿದ್ರೆ ಪೂರ್ಣಚಂದ್ರ ತೇಜಸ್ವಿ. ಸೊ ಇನ್ನು ನೆಕ್ಸ್ಟ್ 4ನೇ ಕ್ವಶನಲ್ಲಿ ಪತ್ರ ಒಡಲು ಅಥವಾ ಸಮಿತಿ ವರದಿ. ಇದರಲ್ಲಿ ಪತ್ರದ ಒಡಲು ಯಾವ ಥರ ಇರಬೇಕು, ಅದು ಯಾವ ಥರ ರೂಪರೇಷೆ ಇರ್ತವೆ ಅನ್ನೋದನ್ನು ನೀವು ತಿಳಿಸ್ಕೊಡ್ಬೇಕಾಗುತ್ತೆ. ಮತ್ತು ಅಥವಾ ಸಮಿತಿ ವರದಿ ಇವೆರಡರಲ್ಲಿ ಒಂದು ಕ್ವಶನ್ ಅಟೆಂಡ್ ಮಾಡಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 4 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ ಕೇಳ್ಬೋದು ಬ್ರೋ ಅಂತ ನಾನು ತುಂಬ ಜನ ಕೇಳ್ತಾ ಇದ್ರಿ. 4 ಮಾರ್ಕ್ಸ್ 12 ಮಾರ್ಕ್ಸ್ ಇದು ಇಂಪಾರ್ಟೆಂಟು. ನೀವು 2022-23 ಇವೆರಡು ಕ್ವಶನ್ ಪೇಪರ್ ನೋಡಿಕೊಂಡ್ರೆ ಆಲ್ಮೋಸ್ಟ್ ಇಲ್ಲೇ ನಿಮಗೆ ಕ್ವಶನ್ಸ್ ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ನೋಡಿ ಗೈಸ್, ಮೊದಲಾಗಿ ಫಸ್ಟ್ನೇ ಕ್ವಶನ್ನು, ಅಳುವ ಕಂದನ ತುಟಿಯು ಜನಪದ ಗೀತೆ ಮಾತೃವಾತ್ಸಲ್ಯದ ಬೆಲೆ ಕಟ್ಟಲಾಗದ ಆಂತರಿಕ ಸೌಂದರ್ಯಕ್ಕೆ ನಿದರ್ಶನವಾಗಿದೆ ಸಮರ್ಥಿಸಿ, ಅಥವಾ ಸುಂದರಿಯ ವ್ಯಕ್ತಿತ್ವವನ್ನು ಪರಿಚಯಿಸಿ. ಅಂದರೆ ಇಲ್ಲಿ ಅಳುವ ಕನ್ನಡ ತುಟಿಯ ಜನಪದದ ಬಗ್ಗೆ ಒಂದು ಭಾವಾರ್ಥ ಅಥವಾ ಸುಂದರಿಯ ವ್ಯಕ್ತಿತ್ವವನ್ನು ಪರಿಚಯಿಸಿ ಬರೀರಿ ಅಂತ ಹೇಳಿದರೆ. ಇದು 4 ಮಾರ್ಕ್ಸಿಗೆ 2 ಕ್ವಶನ್, ಒಂದು ಕ್ವಶನ್ ಅಟೆಂಡ್ ಮಾಡಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಶರಣರ ಒಡನಾಟದ ಆತ್ಮಾನಂದ ಅಕ್ಕ ಮಹಾದೇವಿಯವರ ವಚನಗಳಲ್ಲಿ ಮೂಡಿ ಬಂದಿರೋ ಬಗೆಯನ್ನು ವಿವರಿಸಿ. ಅಂದರೆ ಶರಣರ ಒಡನಾಟದ ಬಗ್ಗೆ ಅವರಿರುವಂಥ ಅನುಕಂಪ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಇವೆಲ್ಲ ಬಗ್ಗೆ ಅಕ್ಕ ಮಹಾದೇವಿ ವಚನಗಳಲ್ಲಿ ಯಾವ ಥರ ಮೂಡಿ ಬಂದಿದೆ ಅನ್ನೋದನ್ನು ತಿಳಿಸಿದ್ರೆ ಅದು ಭಾವಾರ್ಥ ಬರೀಬೋದು. ಅಥವಾ ಸೋರುತ್ತಿರುವುದು ಮನೆಯ ಮಾಳಿಗೆ ತತ್ವಪದವನ್ನು ಆಶಯವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇವೆರಡರ ಕ್ವಶನಲ್ಲಿ ಒಂದು ಕ್ವಶನ್ ಅಟೆಂಡ್ ಮಾಡಿ. ಇನ್ನು 3ನೇ ಕ್ವಶನ್ ಬಂದರೆ ಕಣದ ಮಹತ್ವವನ್ನು ವಿವರಿಸಿ ಅಥವಾ ದೇಶಿ ಕೈಗಾರಿಕೆಯಾದ ಕೈಮಗ್ಗ ಪರಂಪರೆಯ ಕುರಿತು ಬರೆಯಿರಿ. ಅಂದರೆ ಕೋಟೆ ಕಲ್ಲಪ್ಪನ ಕಣದಲ್ಲಿ ಕಣದ ಮಹತ್ವವನ್ನು ಯಾವ ಥರ ಸಾರಿದ್ದಾರೆ, ಅಥವಾ ದೇಶಿ ಕೈಗಾರಿಕೆ ಬಂದಿದ್ದರಿಂದ ಕೈಮಗ್ಗದ ಪರಂಪರೆ ಯಾಕೆ ನಾಶ ಆಯಿತು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಬರಿಬೋದು. ಇನ್ನು ನೆಕ್ಸ್ಟ್ ನೋಡೋದ್ರೆ ಏಕ ವ್ಯಕ್ತಿ ವರದಿ ಎಂದರೇನು ಅದನ್ನು ವಿವರಿಸಿ, ಅಥವಾ ಸ್ವರಾಜ್ಯ ನಿಧಿಗೆ ಮಾಧುರಿ ಮತ್ತು ಪುಷ್ಪ ನೀಡಿದ ಸಹಕಾರವೇನು. ಇದರಲ್ಲಿ ಯಾವ್ದು ಬರಿಬೋದು ಅಂದರೆ ವರದಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ವರಾಜ್ಯ ನಿಧಿಗೆ ಮಾಧುರಿ ಮತ್ತು ಪುಷ್ಪ ನೀಡಿದ ಸಹಕಾರಗಳೇನು, ಇದನ್ನು ನೀಟಾಗಿ ಅಟೆಂಡ್ ಮಾಡ್ಬೋದು. ಸೊ ಟೋಟಲಿ 4 ಮಾರ್ಕ್ಸಲ್ಲಿ ಆರಾಮಾಗಿ ನೀವು ಅಟೆಂಡ್ ಮಾಡ್ಬೋದು. ಯಾವ ಅಂತ ನೋಡಿಕೊಂಡು ನೀಟಾಗಿ ಮಾಡಿ ಬರೀರಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟು 6 ಮಾರ್ಕ್ಸಿಗೆ 8 ಕ್ವಶನ್ ಇರ್ತವೆ. ಇದರಲ್ಲಿ 4 ಕ್ವಶನ್ ಅಟೆಂಡ್ ಮಾಡಬೇಕು. ನೋಡಿ, ಮೃಗವು ರಾಜಕುಮಾರನಾಗಿ ರೂಪಾಂತರ ಹೊಂದಿದ ಬಗೆಯನ್ನು ಬರೆಯಿರಿ, ಅಥವಾ ಪ್ರಾಚೀನ ಭಾರತದಲ್ಲಿ ಮೈಬಣ್ಣ ಮತ್ತು ಸೌಂದರ್ಯ ಕುರಿತು ಭಾವನೆ ಏನಾಗಿತ್ತು ವಿಷಾದಪಡಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಮೃಗವು ರಾಜಕುಮಾರನಾಗಿ ರೂಪಾಂತರ ಹೊಂದಿದ ಬಗೆಯನ್ನು ಬರೆಯಿರಿ ಅಂತ ನೋಡಿದ್ರೆ ಆರಾಮಾಗಿ ಬರೀಬೋದು. ಯಾಕಪ್ಪ ಅಂತ ಅಂದರೆ ಅವನಿಗೊಂದು ಶಾಪ ಇರುತ್ತೆ. ಅದನ್ನು ಏನು ಹಂದಿ ರೂಪದಲ್ಲಿ ಇರ್ತಾನ ರಾಜ, ಸೊ ಅವನ ಅಂತ ಒಂದಲ್ಲಿ ಏನೆಲ್ಲ ನಡೆಯುತ್ತೆ ಪ್ರಸಂಗಗಳು ಅನ್ನೋದನ್ನು ನೀವು ತಿಳಿಸ್ಕೊಡ್ಬೇಕು. ಇನ್ನು ಇವೆರಡರ ಕ್ವಶನಲ್ಲಿ ಒಂದು ಕ್ವಶನ್ ಅಟೆಂಡ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದ್ರೆ ತಲ್ಲಣಿಸುವ ಮನಸ್ಸಿನ ಸಂತೈಸುವಿಕೆ ಕನಕದಾಸರ ಕೀರ್ತನೆಯಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ ವಿವರಿಸಿ, ಅಥವಾ ಜಾತ್ಯತೀತ ಮನೋಭಾವ ಕತ್ತಲ ಬೆಳದಿಂಗಳೊಳಗ ತತ್ವಪದದಲ್ಲಿ ವ್ಯಕ್ತವಾದ ಬಗೆಯನ್ನು ಬರೆಯಿರಿ. ಇವೆರಡರಲ್ಲಿ ನೀವು 2 ಕ್ವಶನ್ ಅಟೆಂಡ್ ಮಾಡಿ. ಬಟ್ ನಾವು ತಲ್ಲಣಿಸುವ ಮನಸ್ಸಿನ ಸಂತೈಸುವಿಕೆ ಕನಕದಾಸರ ಕೀರ್ತನೆ ತುಂಬ ಚೆನ್ನಾಗಿದೆ, ನೀವು ಅಲ್ಲಿ ಓದ್ಕೊಂಡ್ರೆ ನೀಟಾಗಿ ಬರಿಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ 3ನೇ ಕ್ವಶನ್ ನೋಡಿದರೆ ಭಾರತದಲ್ಲಿ ಕೈಮಗ್ಗ ಉದ್ದಿಮೆಯ ಅವಸಾನಕ್ಕೆ ಕಾರಣಗಳೇನು ಚರ್ಚಿಸಿ, ಅಥವಾ ಮೇದರಹಳ್ಳಿಯ ಅವಸಾನಕ್ಕೆ ಕಾರಣಗಳೇನು ವಿವರಿಸಿ. ಅಂದರೆ ಕೈಮಗ್ಗ ಪರಂಪರೆಯಲ್ಲಿ ಯಾವ ರೀತಿ ಕೈಗಾರೀಕರಣ ಆಗಿರೋದ್ರಿಂದ ಯಾವ ಥರ ಅಳಿವಿಗೆ ಬಂತು, ಮತ್ತು ಮೇದರಹಳ್ಳಿ ಅವಸಾನಕ್ಕೆ ಏನೆಲ್ಲ ಕಾರಣಗಳುಂಟಾದೋ ಇದನ್ನು ನೀವು ತಿಳಿಸ್ಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಸ್ವರಾಜ್ಯ ನಿಧಿ ಲೇಖನದಲ್ಲಿ ಪ್ರತಿಪಾದಿಸಲಾಗಿರುವ ಮೌಲ್ಯಗಳನ್ನು ಕುರಿತು ಬರೆಯಿರಿ, ಅಥವಾ ಪತ್ರದ ವಿವಿಧ ಅಂಗಗಳನ್ನು ಪರಿಚಯಿಸಿ. ಅಂದರೆ ಸ್ವರಾಜ್ಯ ನಿಧಿ ಪ್ರತಿಪಾದಿಸುವುದು ಅಂದರೆ ಏನು, ಅದರಲ್ಲಿ ಏನೆಲ್ಲ ಅಂಶಗಳನ್ನ ನೀವು ನೋಡ್ತಿರೋದನ್ನು ಪಾಯಿಂಟ್ ಮಾಡಿ ನೀಟಾಗಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋ ಚಾನ್ಸಸ್ಸು ಇರುತ್ತೆ. ಸೊ ಇದನ್ನು ಯಾವ ಥರ ಬರಿಬೇಕು ಪೇಪರ್ ಅಂತ ನೋಡೋದಾದರೆ ಸೊ ಮೊದಲನೇಗೆ ನೀವು ಸ್ವಾರಸ್ಯ ಬರಿತೀರಾ, ಸಂದರ್ಭ ಸ್ವಾರಸ್ಯ ಬರೆದಾದ್ಮೇಲೆ ನೀವು ನೆಕ್ಸ್ಟು ಅದಾದಮೇಲೆ ನೀವು ಇದನ್ನು ಭಾವಾರ್ಥ ಬರಿತೀರಾ. ಭಾವಾರ್ಥ ಬರೆದಾದ್ಮೇಲೆ ನೀವು ಟಿಪ್ಪಣಿ ಬರೆಯಿರಿ. ಟಿಪ್ಪಣಿ ಬರೆದಾದ್ಮೇಲೆ 6 ಮಾರ್ಕ್ಸಿಗೆ 6 ಮಾರ್ಕ್ಸ್ ಏನಿದೆ ಅದನ್ನು ಮೂರ್ತಿ ಬರೆದಾದ್ಮೇಲೆ 4 ಮಾರ್ಕ್ಸಿಗೆ ಇಡೀರಿ.
ಯಾಕಪ್ಪ ಅಂತ ಅಂದರೆ ನೀವು ಸಪೋಸ್ ಏನೋ 4 ಮಾರ್ಕ್ಸಲ್ಲಿ ಜಾಗ ಅಂದರೆ ಟೈಮ್ ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಬಿಟ್ಟರು 4 ಮಾರ್ಕ್ಸ್ ಹೋಗೋದು. ಬಟ್ 6 ಮಾರ್ಕ್ಸಲ್ಲಿ ಬಿಡೋಕೆ ಹೋಗಬೇಡಿ. 6 ಮಾರ್ಕ್ಸ್ನ ಅಟೆಂಡ್ ಮಾಡಿ 4 ಮಾರ್ಕ್ಸ್ನ ಅಟೆಂಡ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಭಾವನೆಗಳು. ಅಂದರೆ ನಾನು ಬರೆದಿದ್ದು ಅದೇ ಥರ, ಬಟ್ ಒಳ್ಳೆ ಸ್ಕೋರ್ ಆಗಿದೆ. ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟು ನಿಮಗೆ ಯಾವುದು ಇಂಗ್ಲೀಷ್ ಪೇಪರ್ ಇದೆಯಲ್ಲ, ಪಾರ್ಸಿವೆಂಟ್ ಪೌಂಡರ್ ಅಂತ ಹೇಳ್ಬಿಟ್ಟು ಅದನ್ನು ನಿಮ್ಮ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬಾಯ್, ಸಿ ಯು. ಮತ್ತೊಂದು ಸಿಗುವ.